ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಶರಣಾರ್ಥಿ. ಈ ಕಾರ್ಯಕ್ರಮದಲ್ಲಿ ಯೋಗಾಸನ ಸ್ವಲ್ಪ, ಪ್ರಾಣಾಯಾಮ ಸ್ವಲ್ಪವನ್ನು ತಿಳ್ಕೊಳ್ಳೋಣ. ಯೋಗಾಸನ ಯಾತಕ್ಕೆ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾದಂತಹ ವಿಚಾರ. ಯೋಗದಲ್ಲಿ ದೈಹಿಕ ಆರೋಗ್ಯ, ಮೆಂಟಲ್ ಹೆಲ್ತ್, ಎಮೋಷನಲ್ ಹೆಲ್ತ್, ಸ್ಪಿರಿಚುವಲ್ ಹೆಲ್ತ್, ಇಂಟೆಲೆಕ್ಚುವಲ್ ಹೆಲ್ತ್ ಎಲ್ಲವೂ ಇದೆ ಅಂತ ತಮ್ಗೆ ಗೊತ್ತಿದೆ. ಇವತ್ತು ದೇಹದ ಆರೋಗ್ಯ ಬಗ್ಗೆ, ಬಾಡಿ ಹೆಲ್ತ್ ಬಗ್ಗೆ ತಗೊಳ್ಬೇಕಾಗಿರುವಂಥ ವಿಚಾರಗಳು 5. 1 ಆಹಾರ, ನೀರು, ಗಾಳಿ, ಆಸನ ಮತ್ತು ನಿದ್ದೆ. ಇಷ್ಟಿದೆ. ಅದರಲ್ಲಿ ಒಂದು ಐಟಮ್ ಇವತ್ತು ತಗೋತಾ ಇದ್ದೀವಿ. ಅದು ಬೇಕಾಗಿರುವಂತಹದ್ದು ಆಸನಗಳು. ಆಸನಕ್ಕೆ ನಮ್ಮಲ್ಲಿ ಸ್ಥಿರಂ ಸುಖಂ ಆಸನಂ ಅಂತ ಪತಂಜಲಿಯವರು ಹೇಳ್ತಾರೆ. ಸ್ಥಿರಂ ಸುಖಂ ಆಸನಂ ಅಂದರೆ ಏನು? ಸ್ಥಿರಂ ಅಂದರೆ ಸ್ಥಿರವಾಗಿರುವಂಥದ್ದು. ವಿ ಶುಡ್ ನಾಟ್ ಮೂವ್ ಎನಿ ಪಾರ್ಟ್ ಆಫ್ ಅವರ್ ಬಾಡಿ ಫಾರ್ ಎನಿಥಿಂಗ್. ಅದು ಎಷ್ಟೊತ್ತಿರಬೇಕು? ಒಂದು ಕಡೆ 3 ಗಂಟೆ ಅಂತ ಹೇಳ್ತಾರೆ, ಮತ್ತೊಂದು ಕಡೆ 20 ನಿಮಿಷ ಅಂತ ಹೇಳ್ತಾರೆ. ಆದರೆ ನಾವು ಕಡಿಮೆದೇ ತಗೊಳ್ಳೋಣ. 20 ನಿಮಿಷ ನಾವು ಒಂದೇ ಸ್ಥಿತಿನಲ್ಲಿ ಕೂತ್ಕೊಳ್ಳಿಕ್ಕಾದರೆ ಆ ಆಸನ ನನಗೆ ಬರುತ್ತೆ ಅಂತ ಹೆಸರು. ಆದರೆ ಸುಖಂ ಅಂದ್ರೇನು? ಆ ಆಸನದಲ್ಲಿ ಕಷ್ಟಪಟ್ಟು ಮಾಡೋದಲ್ಲ. ನೀವು ಬಹುಶಃ ನಮ್ಮ ಯೋಗ ಸೆಂಟರ್ಗಳಲ್ಲಿ ಹೋದಾಗ ನೋಡಿರ್ಬೋದು, ಆಸನ ಮಾಡಬೇಕಾದ್ರೆ ಬಹಳಷ್ಟು ಕಷ್ಟಪಡ್ತೀವಿ. ಅದಲ್ಲ, ಸ್ಥಿರವಾಗಿರೋದಲ್ಲದೆ ಸುಖವಾಗಿ ಆನಂದವಾಗಿ ಅದರಲ್ಲಿ ಇರಬೇಕು. ಅದಕ್ಕೆ ಆಸನ ಅಂತ ಹೇಳ್ತೀವಿ. ಹಾಗಾದರೆ ಯೋಗಾಸನದ ಮಹತ್ವವನ್ನು ಒಂದೇ ಒಂದು ಆಸನದಲ್ಲಿ ನಾವು ಹೇಳ್ಬೋದು. ಇವತ್ತು ಈಗ ಒಂದು ಆಸನವನ್ನು ನಾವು ತೆಗೆದುಕೊಳ್ಳೋಣ. ಆ ಆಸನ ಭೂನಮನಾಸನ ಅಂತ. ಯೋಗವನ್ನು ಅಥವಾ ಯೋಗಾಸನ ತರಬೇತಿಯನ್ನು, ಶಿಬಿರವನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಾವು ಒಂದು ಮಾಡ್ತೀವಿ ಆಸನ. ಅದಕ್ಕೆ ಭೂನಮನಾಸನ ಅಂತ ಹೇಳ್ತೀವಿ. ಭೂನಮನಾಸನ ಅಂದರೆ ಏನು? ಫಸ್ಟು ಭೂ ಅಂದ್ರೇನು? ಭೂಮಿ. ನಮನ ಅನ್ನೋದ್ರೇನು? ಸಲ್ಯೂಟೇಷನ್ಸ್. ಏನು ಹಾಗಂದರೆ ಭೂಮಿ ತಾಯಿಗೆ ನಾವು ಸಲ್ಯೂಟೇಷನ್ಸನ್ನು ಪ್ರತಿದಿನ ಮಾಡಬೇಕು ಅಂತ. ಯಾತಕ್ಕೆ ಮಾಡಬೇಕು? ಯಾಕೆಂದರೆ ಇವತ್ತಿನ ಯುಗ ಪ್ರಶ್ನೆಗಳ ಯುಗ. ಅವರಿಗೆ ಕನ್ವಿನ್ಸ್ ಆಗದೆ ಏನೂ ಮಾಡಲ್ಲ. ಮಕ್ಕಳಿಗೆ ನೀವೇನಾದರೂ ಹೇಳಿದರೆ ಅದು ಯಾಕೆ ಅನ್ನೋದನ್ನು ಹೇಳಬೇಕು. ಅದಕ್ಕೋಸ್ಕರ ಈ ವಿಚಾರವನ್ನು ಹೀಗೆ ಹೇಳ್ಕೊಡ್ತಾ ಇದ್ದೀನಿ. ಭೂಮಿಗೆ ಯಾತಕ್ಕೆ ನಮಸ್ಕಾರ ಮಾಡಬೇಕು? ನಾವು ಎಲ್ಲ ಮಾಡುವಂತಹ ಕ್ರಿಯೆಗಳು ಬೆಳಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗೋ ತನಕ ನಾವು ಮಲಗಿರೋದು ಕೂಡ ಆ ಭೂಮಿಯ ಮೇಲೆ. ಅದಕ್ಕೇ ಭೂಮಿಗೆ ತಾಯಿ ಅಂತ ನಮ್ಮ ಹೇಳ್ತೀವಿ. ಈ ಭೂಮಿ ತಾಯಿಗೆ ನಮಸ್ಕಾರವನ್ನು ಹೇಗೆ ಮಾಡಬೇಕು, ಯಾತಕ್ಕೆ ಮಾಡಬೇಕು ಅಂದರೆ ಅದರ ಮಾಡೋದ್ರಿಂದ ಭೂಮಿ ತಾಯಿಗೆ ಬೆನಿಫಿಟ್ ಅಲ್ಲ, ನಮಗೇ ಬೆನಿಫಿಟ್ ಆಗುತ್ತೆ. ಅದನ್ನು ಈ ಆಸನದಲ್ಲಿ ನೋಡೋಣ. ಈ ಭೂನಮನಾಸನದಲ್ಲಿ ಮೊದಲನೇದಾಗಿ ಮಾಡಬೇಕಾಗಿರೋದು, ಈಗ ನಾನು ಹೇಗೆ ಕೂತಿದ್ದೀನಿ ಇದಕ್ಕೆ ವಜ್ರಾಸನ ಅಂತ ಹೇಳ್ತೀವಿ. ನೋಡಿ, ಒಂದು ಆಸನ ಮುಗಿದೋಯ್ತು. ವಜ್ರಾಸನ ಅಂದರೆ ಏನು? ವಜ್ರನಾಡಿಯನ್ನು ಆಕ್ಟಿವೇಟ್ ಮಾಡುವಂಥದ್ದು. ಈ ಒಂದೇ ಒಂದು ಆಸನ 24 ಗಂಟೆ ಕೂಡ ಮಾಡುವಂತಹ ಆಸನ. ಜಸ್ಟ್ ಊಟ ಮಾಡಿದ ತಕ್ಷಣ ಕೂಡ ಈ ಆಸನವನ್ನು ನಾವು ಮಾಡಬಹುದಾಗಿದೆ. ಇನ್ಯಾವ ಆಸನನೂ ಮಾಡೋಂಗಿಲ್ಲ. ಯಾತಕ್ಕೆ? ಇದು ಜೀರ್ಣಕ್ರಿಯೆಗೆ ಅನುಕೂಲವನ್ನು ಮಾಡುವಂತಹದ್ದು. ನೋಡಿ, ಇದು ಕೂಡ ಭೂನಮನಾಸನದಲ್ಲಿ ಸೇರಿಕೊಂಡಿದೆ. ಇಟ್ ಈಸ್ ಒನ್ ಆಫ್ ದಿ ಮೆಡಿಟೇಟಿವ್ ಪೋಸ್ಚರ್. ಅಂದರೆ ಧ್ಯಾನವನ್ನು ಮಾಡೋದಕ್ಕೆ ಇರುವಂತಹ ಒಂದು ಆಸನ ಅಂತ ಕೂಡ ಹೇಳ್ತೀವಿ. ಯಾತಕ್ಕೆ ಹೇಳ್ತೀವಿ? ನೋಡಿ, ನಿಧಾನಕ್ಕೆ ಈ ಥರ ಕೂತ್ಕೊಂಡಾಗ ನಮ್ಮ ಬೆನ್ನು ನೇರವಾಗಿರ್ತದೆ. ನೀವು ನಿಧಾನಕ್ಕೆ ಏನಾದರೂ ಹೀಗಾದರೆ ಆಟೋಮೆಟಿಕ್ಕಾಗಿ ಅದೇ ಮೇಲಕ್ಕೆ ಬರುತ್ತೆ. ನೀವು ಈ ಥರ ಕೂರ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು, ಬೆನ್ನು ನೆಟ್ಟಿಗೆ ಇರ್ತದೆ ಯಾವಾಗಲೂ ಕೂಡ. ಇದು ಒಂದು ವಿಚಾರ. ಎರಡನೇ ವಿಚಾರ, ಈಗ ಧ್ಯಾನದಲ್ಲಿದ್ದುಕೊಂಡು ನೀವು ಏನಾದರೂ ಹಿಂದ್ಗಡೆ ಬೀಳೋ ಹಾಗಿದ್ರೆ ಬೀಳಲಿಕ್ಕೆ ಸಾಧ್ಯ ಇಲ್ಲ ಈ ಆಸನದಲ್ಲಿ. ಅದಕ್ಕೋಸ್ಕರನೇ ಇದನ್ನು ಒನ್ ಆಫ್ ದ ಮೆಡಿಟೇಟಿವ್ ಪೋಸ್ಚರ್ಸ್, ಧ್ಯಾನದ ಅವಸ್ಥೆಗೆ ಬೇಕಾಗಿರುವಂತಹ ಒಂದು ಆಸನ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಆಯಿತು. ಈ ಆಸನ ಆದಮೇಲೆ ನೆಕ್ಸ್ಟು ನಾವು ಒಂದು ಮುದ್ರೆಯನ್ನು ಅಳವಡಿಸ್ತೀವಿ ಇದರಲ್ಲಿ. ಯಾವುದು ಅದು ಮುದ್ರೆ? ಇದು ಅಂದರೆ ಇದಕ್ಕೆ ನಾವು ಆಕ್ಯುಪಂಕ್ಚರ್ ಅಥವಾ ಆಕ್ಯುಪ್ರೆಷರ್ ಮೂಲಕ ಹಾರ್ಟ್ ಸೆಂಟರ್ ಅಂತ ಹೇಳ್ತೀವಿ. ಅದನ್ನು ಅಂದರೆ ಉಂಗುರದ ಬೆರಳಿನ ಬುಡವನ್ನು ಹೆಬ್ಬೆರಳಿನಿಂದ ಒತ್ತಿರಬೇಕು. ಅದು ಹಾರ್ಟ್ ಪಾಯಿಂಟ್. ನೆಕ್ಸ್ಟ್ ಏನು? 4 ಬೆರಳುಗಳಿಂದ ಅದನ್ನು ಮುಚ್ಕೋಬೇಕು. ಮುಚ್ಕೊಂಡಾಗ ಈ 4 ಬೆರಳುಗಳು ಕೂಡ ನಮ್ಮ ಅಂಗೈಯನ್ನು ಟಚ್ ಮಾಡಿರಬೇಕು. ಅಂಗೈಯನ್ನು ಟಚ್ ಮಾಡಿರಬೇಕು ಅಂತ ಇದೆ. ಈ ಅಂಗೈಯನ್ನು ಟಚ್ ಮಾಡಿರಬೇಕಾದ್ರೆ ಏನಾಗ್ತದೆ? ಇದನ್ನೇ ನಾವು ಆದಿಮುದ್ರಾ ಅಂತ ಹೇಳ್ತೀವಿ. ನಾವು ಆದಿಮುದ್ರಾ ಅಂತ ಯಾಕೆ ಹೇಳ್ತೀವಿ? ಬಹಳ ಜನ ಗೊತ್ತಿರೋದೇ ಇಲ್ಲ ಇದು. ನೋಡಿ,
ನಾವು ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ಈ ಒಂದು ಆಸನವನ್ನು ಮುದ್ರವನ್ನು ಕಲ್ತಿರ್ತೀವಿ ನೋಡಿ. ಆಗ ತಾನೇ ಹುಟ್ಟಿದ ಮಗು ಕೈ ಹೀಗೆ ಇಟ್ಕೊಂಡಿರ್ತದೆ, ನೀವೆಲ್ಲ ನೋಡಿರ್ತೀರ ಮಾತೆಯರು ಡೆಫಿನೆಟ್ ಆಗಿ. ಯಾತಕ್ಕೆ ಹೀಗೆ ಇಟ್ಕೊಂಡಿರುತ್ತೆ ಅಂತ ಪ್ರಶ್ನೆ ಮಾತ್ರ ನೀವು ಮಾಡಿರೋದಿಲ್ಲ. ಇದು ಆದಿ ಮುದ್ರ, ಅದಕ್ಕೋಸ್ಕರ ತಾಯಿಯ ಗರ್ಭದಲ್ಲಿ ಕಲ್ತ್ಕೊಂಡು ಬಂದಿರ್ತೀವಿ. ಯಾತಕ್ಕೆ ಇದು ಅಂದರೆ, ಇದನ್ನು ಹೀಗೆ ಇಟ್ಕೊಳೋದ್ರಿಂದ ನಮ್ಮ ತಲೆಯ ಭಾಗಕ್ಕೆ ಹೆಚ್ಚಿಗೆ ಪ್ರಾಣಶಕ್ತಿ ಹೋಗುತ್ತೆ. ಅದಕ್ಕೋಸ್ಕರ ತಲೆ ಇನ್ನೂ ಡೆವಲಪ್ ಆಗಿರೋದಿಲ್ಲ. ನಾವು ಹುಟ್ಟಿದ್ರೂ ಕೂಡ ತಲೆ ಡೆವಲಪ್ ಆಗಿಲ್ಲದೆ ಇರೋದ್ರಿಂದ ಅಲ್ಲಿಯ ತನಕ ಹೀಗೆ ಇಟ್ಕೊಂಡಿರ್ತೀವಿ ನಾವು. ಆದರೆ ನೀವು ಏನಾದರೂ ಈ ಥರ ಬಿಚ್ಚಿದ್ರೆ ಮತ್ತೆ ಇಮ್ಮಿಡಿಯೇಟಾಗಿ ಕ್ಲೋಸ್ ಮಾಡಿಬಿಡುತ್ತೆ ಮಕ್ಕಳು. ಅದಕ್ಕೇನು ಗೊತ್ತಿರೋದಿಲ್ಲ, ಯಾರೂ ಹೇಳೋದಿಲ್ಲ. ಯಾತಕ್ಕೆ? ಇಟ್ ಈಸ್ ಎಂಬೆಡೆಡ್ ಟೆಕ್ನಾಲಜಿ, ನಮ್ಮ ದೇಹದಲ್ಲೇ ಇರುವಂಥದ್ದು. ಸೊ ಹಾಗೆ ಇಟ್ಕೋತೀವಿ. ಇಟ್ಕೊಂಡಾಗ ತಲೆಯ ಭಾಗಕ್ಕೆ ಹೆಚ್ಚಿಗೆ ಪ್ರಾಣಶಕ್ತಿ ಹೋಗುತ್ತೆ. ಅಂದರೆ ನನಗೆ ಒಂದು ಕೈ ತೋರಿಸ್ತಾ ಇದ್ದೀನಿ, ಮಕ್ಕಳು ಎರಡೂ ಕೈ ಇಟ್ಕೊಂಡಿರ್ತದೆ. ಇದನ್ನು ಹೀಗೆ ಇಟ್ಕೊಂಡಾಗ, ಆದಿ ಮುದ್ರದಲ್ಲಿ ಇಟ್ಕೊಂಡಾಗ ನಾವು ಏನೇನು ನೋಡಬೇಕು ಅನ್ನೋದನ್ನು ಆಮೇಲೆ ಹೇಳ್ತೀನಿ. ಒಂದೊಂದೇ ನೋಡ್ತಾ ಹೋಗಿ. ನೆಕ್ಸ್ಟ್ ಏನು, ನಮ್ಮ ಎಡಗೈಯಿಂದ ಬಲಗೈ ಮುಷ್ಟಿಯನ್ನು ಹೀಗೆ ಇಟ್ಕೋಬೇಕು. ಹೀಗೆ ಇಟ್ಕೊಳೋದ್ರಿಂದ ಏನಾಗ್ತದೆ? ಎರಡು ಅನುಕೂಲ ಸ್ನೇಹಿತರೆ. ಒಂದನೇದೇನು, ನಮ್ಮ ನಾಡಿಯನ್ನು ನಾವೇ ನೋಡ್ಕೋಬಹುದು. ಯೋಗದಲ್ಲಿ ನಾವೇನು ಹೇಳ್ತೀವಿ, ಡಯಾಗ್ನೋಸಿಸ್, ಪ್ರಿವೆಂಟಿವ್ ಮತ್ತು ಕ್ಯೂರೇಟಿವ್ ಇದೆ ಅಂತ. ಅಂದರೆ ಅರ್ಥ ಇದೇನೆ. ಅಂದರೆ ನಮ್ಮ ನಾಡಿಯನ್ನು ನಾವೇ ನೋಡ್ಕೊಳ್ಳುವಂತಹ ಒಂದು ಅವಕಾಶ ನಾವು ಹೀಗೆ ಇಟ್ಕೊಂಡಾಗ ಆಗುತ್ತೆ. ಒಂದು. ಎರಡನೇದಾಗಿ, ನಮ್ಮ ಕೈಯಲ್ಲಿ ಇಲ್ಲಿ ಬೇಕಾಗಿರುವಂತಹ ರಿಪ್ರೊಡಕ್ಟಿವ್ ಮತ್ತು ಎಕ್ಸ್ಕ್ರಿಟರಿ ಸಿಸ್ಟಮ್ಗೆ ಬೇಕಾಗಿರುವಂಥ ಕೆಲವು ಆಕ್ಯುಪ್ರೆಷರ್ ಪಾಯಿಂಟ್ಸ್ ಇಲ್ಲಿದೆ. ಈ ಪಾಯಿಂಟ್ಸನ್ನು ನಾವು ಟಚ್ ಮಾಡ್ತಾ ಇರ್ತೀವಿ ಈ ಥರ ಇಟ್ಕೊಳೋದ್ರಿಂದ. ನಾವು ಈ ಥರ ಇಟ್ಕೊಳೋದ್ರಿಂದ ಆ ಒಂದು ಪಾಯಿಂಟನ್ನು ಟಚ್ ಮಾಡ್ತೀವಿ. ಆದರೆ ಮುಂದ್ಗಡೆ ಅಲ್ಲ, ಹಿಂದ್ಗಡೆಯಲ್ಲಿ. ನಾನು ನಿಮಗೋಸ್ಕರ ತೋರಿಸ್ತೀನಿ, ಸ್ವಲ್ಪ ನೋಡ್ಕೊಳ್ಳಿ. ಈ ಥರ ಇಟ್ಕೋಬೇಕಾಗತ್ತೆ ಹಿಂದ್ಗಡೆಗೆ. ಇನ್ನು ಈ ಥರ ಇಟ್ಕೊಂಡಾಗ ಏನಾಗ್ತದೆ, ನನ್ನನ್ನು ಅಬ್ಸರ್ವ್ ಮಾಡಿ ನೀವು ನೋಡಬಹುದು. ನನ್ನ ಎದೆಯ ಭಾಗ ಉಬ್ತಾ ಇದೆ. ಅಂದರೆ ಅರ್ಥ ಏನು, ಹೆಚ್ಚಿಗೆ ಗಾಳಿಯನ್ನು ನಾನು ಸೇವಿಸ್ತಾ ಇದ್ದೀನಿ ಅಂತ. ಹೆಚ್ಚಿಗೆ ಗಾಳಿಯನ್ನು ಸೇವಿಸೋದು ಯಾತಕ್ಕೆ? ನಮ್ಮ ಆರೋಗ್ಯ ಚೆನ್ನಾಗಿರಲಿ ಅಂತ. ನೋಡಿ, ಇಷ್ಟೆಲ್ಲ ಬೆನಿಫಿಟ್ಸು ಇದರಲ್ಲಾಯಿತು. ನೆಕ್ಸ್ಟ್ ಏನು, ದಯವಿಟ್ಟು ಸೂಕ್ಷ್ಮವಾಗಿ ನೋಡ್ಕೋತಾ ಇರಿ ನೆಕ್ಸ್ಟ್ ಪಾಯಿಂಟನ್ನು. ಈಗ ನಾನು ಎಕ್ಸೇಲ್ ಮಾಡ್ತಾ ಕೆಳಗಡೆ ಹೋಗ್ತೀನಿ. ನಿಧಾನವಾಗಿ ಉಸಿರು ಬಿಡ್ತಾ ಕೆಳಗಡೆ ಹೋಗಬೇಕು. ಈಗ ನಾನು ಕೈಯನ್ನು ಏನು ಮಾಡ್ತೀನಿ ನೋಡ್ತಾ ಇರಿ. ಬಹುಶಃ ನೀವು ನೋಡಿರ್ಬೋದು, ಕೈಯನ್ನು ನಾನು ಹೀಗೆ ಮಾಡ್ತಾ ಇದ್ದೆ, ನೋಡಿದ್ದೀರಿ ನೀವೆಲ್ಲ. ಏನು ಹೀಗೆಂದರೆ, ಹೀಗೆ ಮಾಡೋದ್ರಿಂದ ಈ ಕೈಯೇ ಮುಷ್ಟಿನೇ ನಮಗೆ ಪಂಪ್ ಥರ ವರ್ಕ್ ಮಾಡ್ತದೆ, ಹಾರ್ಟ್ ಥರ ವರ್ಕ್ ಮಾಡ್ತದೆ. ಆಗ ನಮ್ಮ ತಲೆಯ ಭಾಗಕ್ಕೆ ಹೆಚ್ಚಿಗೆ ರಕ್ತ ಸಂಚಾರ, ಪ್ರಾಣ ಸಂಚಾರ ಜಾಸ್ತಿ ಆಗ್ತದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಹೇಳೋದಕ್ಕೋಸ್ಕರ ನಂಬೇಡಿ, ನೀವು ಮಾಡಿ ನೋಡಿ. ನಿಮ್ಮ ದೇಹದಲ್ಲಿ ಆದರೆ ಮಾತ್ರ ಇದನ್ನು ನಂಬಿ ಆಮೇಲೆ ಅಭ್ಯಾಸವನ್ನು ಮಾಡಿ ಅಂತ. ಈಗ ಇದನ್ನು ನೀವು ಮಾಡ್ತೀರಿ. ಮಾಡಿದಾಗ ಏನಾಗ್ತದೆ, ನಾನು ಹೇಳಿದೆ ಆವಾಗಲೇ, ಇದನ್ನು ಮಾಡಿದಾಗ ಕೆಳಗಡೆ ಹೋದಾಗ ನಮ್ಮ ಹಣೆಯ ಭಾಗ ಭೂಮಿಗೆ ಟಚ್ ಆಗಿರ್ತದೆ. ಭೂಮಿಗೆ ಟಚ್ ಆದಾಗ ಏನಾಗ್ತದೆ, ಭೂಮಿ ತಾಯಿಯ ಶಕ್ತಿ ನಮ್ಮ ಹಣೆಯ ಭಾಗದಿಂದ, ಆಜ್ಞಾ ಚಕ್ರದಿಂದ ನಮ್ಮ ದೇಹವನ್ನು ಒಳಗಡೆ ಹೋಗುತ್ತೆ. ಅಂದರೆ ಭೂಮಿ ತಾಯಿಯ ಆಶೀರ್ವಾದ ಅದರ ಮೂಲಕ ಆಗುತ್ತೆ. ಇನ್ನೇನಾಗ್ತದೆ ನೆಕ್ಸ್ಟು, ನಾವು ಕೆಳಗಡೆ ಹೋದಾಗ ಹೊಟ್ಟೆಯ ಭಾಗ ನಮ್ಮ ತೊಡೆಗೆ ಸ್ಪಷ್ಟವಾಗಿ ಒತ್ಕೊಂಡಿರ್ತದೆ. ನೋಡಿ, ಮಾಡೋದ್ರಿಂದ ಏನಾಗ್ತದೆ, 3 ಕಾರಣಗಳಿಂದ ನಮಗೆ ಬೆನಿಫಿಟ್ಸ್ ಆಗುತ್ತೆ ಸ್ನೇಹಿತರೆ. ಒಂದೇನು, ಕಾನ್ಸ್ಟಿಪೇಷನ್. ಬಹಳಷ್ಟು ಜನಗಳಿಗೆ ನಾವು ತಿನ್ನುವ ಆಹಾರ ವಿಹಾರದಲ್ಲಿ ಸರಿಯಾಗಿ ಇಲ್ಲದೆ ಇರೋದ್ರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರ್ತದೆ. ಅಂದರೆ ನಂಬರ್ 2, ಮೋಷನ್ ಸರಿಯಾಗಿ ಆಗ್ತಾ ಇರೋದಿಲ್ಲ. ಅದು ಈ ಆಸನವನ್ನು ಮಾಡೋದ್ರಿಂದ ಸರಿ ಹೋಗುತ್ತೆ, ಮೊದಲನೇದು. ಎರಡನೇದು, ನಾವು ಆ ಥರ ಇರೋದ್ರಿಂದ ನಮಗೆ ಬೊಜ್ಜು ಬರೋದು ಕಡಿಮೆ ಆಗ್ತದೆ. ಇಟ್ ವರ್ಕ್ಸ್ ಆನ್ ಒಬೇಸಿಟಿ. ಸೆಕೆಂಡ್. ಥರ್ಡ್, ಇಟ್ ವರ್ಕ್ಸ್ ಆನ್ ಡೈಜೆಷನ್, ಪಚನ ಕ್ರಿಯೆಗೆ ಅನುಕೂಲ ಆಗ್ತದೆ. ಈ 3 ಕೂಡ ಬೆನಿಫಿಟ್ಸು ಈ ಆಸನದಿಂದ ಬರೀ ಹೊಟ್ಟೆಗೆ ಒತ್ತೋದ್ರಿಂದ ಆಗುತ್ತೆ. ಹಣೆಗೆ ಟಚ್ ಮಾಡೋದ್ರಿಂದ ಎನರ್ಜಿಯನ್ನು ಭೂಮಿ ತಾಯಿಯಿಂದ ತಗೋತೀವಿ. ಈ ಥರ ಹಿಡ್ಕೊಳೋದ್ರಿಂದ ತಲೆಗೆ ಹೆಚ್ಚಿಗೆ
ಮತ್ತು ಪ್ರಾಣಶಕ್ತಿ ಹೋಗ್ತದೆ. ಈ ಥರ ಹಿಡ್ಕೊಳ್ಳೋದ್ರಿಂದ ನಿಮ್ಗೆ ಇದನ್ನೆಲ್ಲ ಹೇಳಿದ್ದೀನಿ. ಇದು ಒಂದೇ ಒಂದನ್ನು ಅಭ್ಯಾಸ ಮಾಡಿ ನೋಡಿ. ಆಗ ನಿಮಗೆ ನಿಮ್ಮದೇ ಆದಂತಹ ದೇಹದ ಮೇಲೆ, ಪ್ರಾಣದ ಮೇಲೆ, ಜೊತೆಗೆ ಮನಸ್ಸಿನ ಮೇಲೆ ಅದರ ಶಕ್ತಿ, ಪರಿಣಾಮ, ಪ್ರಭಾವ ನಿಮಗೆ ಗೊತ್ತಾಗುತ್ತೆ. ಆಗ ಯೋಗಾಸನದ ಮೇಲೆ ನಂಬಿಕೆ ನಿಮಗೆ ಬರ್ತದೆ. ಇದು ಒಂದು ಆಸನ ಆಯಿತು. ಈ ಒಂದು ಆಸನ ಆದಮೇಲೆ ನಾನು ನಿಮಗೆ ಮುಖ್ಯವಾಗಿ ಇವತ್ತು ಸ್ವಲ್ಪ ಲೂಸನಿಂಗ್ ಎಕ್ಸರ್ಸೈಸನ್ನು ಮಾಡಿಸೋದನ್ನು ಹೇಳ್ಕೊಡ್ತೀನಿ. ಏನು ಲೂಸನಿಂಗ್ ಎಕ್ಸರ್ಸೈಸ್ ಅಂದರೆ ನೋಡಿ, ಲೂಸನಿಂಗ್ ಎಕ್ಸರ್ಸೈಸ್ ಯಾವತ್ತೂ ಕೂಡ ನಮ್ಮ ದೇಹದಿಂದ ಕಾಲಿನಿಂದ ತಲೆಯ ಕಡೆಗೆ ನಾವು ಹೋಗ್ತೀವಿ. ಇದನ್ನು ನಾನು ಏನು ಹೇಳ್ಕೊಡ್ತೀನಿ ಇವತ್ತು ಅಂದರೆ ಆರ್ಥ್ರೈಟಿಸ್ಗೆ ಸಂಬಂಧಪಟ್ಟಿರೋ ಹಾಗೆ ಇದನ್ನು ಹೇಳ್ಕೊಡ್ತಾ ಇದ್ದೀನಿ ನಾನು. ನೋಡಿ, ಆರ್ಥ್ರೈಟಿಸ್ ಅಂದರೆ ಏನು? ಜಾಯಿಂಟ್ಸ್ ಪೇಯ್ನ್ ಅಂತ ಹೇಳ್ತೀವಿ ನಾವು. ಇದು ಪ್ರಿವೆಂಟಿವ್ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಆರ್ಥ್ರೈಟಿಸ್ ಬರದೇ ಇರೋ ಹಾಗೆ ಏನಕ್ಕೆ ಮಾಡಬೇಕು ಇದನ್ನು ಅಂತ. ಒಂದೊಂದೇ ಜಾಯಿಂಟ್ಸು ನೋಡಿ. ಈಗ ಫಸ್ಟ್ ಜಾಯಿಂಟನ್ನು ನಾನು ಬೆಂಡ್ ಮಾಡ್ತಾ ಇದ್ದೀನಿ. ಬಿಡಿ, ಉಸಿರು ತಗೊಳ್ಳಿ, ಬಿಡಿ, ತಗೊಳ್ಳಿ, ಬಿಡಿ. ಈ ಥರ 5 ಸಲ ಮಾಡಬೇಕು. ಪ್ರತಿಯೊಂದನ್ನು ಕೂಡ 5-5 ಸಲ ಮಾಡ್ತಾ ಹೋಗಬೇಕು. ಚೆನ್ನಾಗಿ ನೋಡ್ಕೊಳ್ಳಿ. 5 ಸಲ ಮಾಡಿದ ಮೇಲೆ ಗೋ ಫಾರ್ ದಿ ನೆಕ್ಸ್ಟ್ ಜಾಯಿಂಟ್. ಯಾವುದು ನೆಕ್ಸ್ಟ್ ಜಾಯಿಂಟು? ಇದು ಕಂಪ್ಲೀಟಾಗಿ 1 2 3 4 5 ಈ ತರಹ. ಅಂದರೆ ಉಸಿರನ್ನು ತೆಗೆದುಕೊಳ್ತಾ ಬಿಡ್ತಾ ಮಾಡಿದಾಗ ನಿಮಗೆ ಅದರದ್ದು ಎಫೆಕ್ಟು ಚೆನ್ನಾಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದು 2 ಆದಮೇಲೆ ನೆಕ್ಸ್ಟ್ ಬರೋ ಜಾಯಿಂಟ್ ಯಾವುದು? ಆ್ಯಂಕಲ್ ಜಾಯಿಂಟ್ಸ್. ಆ್ಯಂಕಲ್ ಜಾಯಿಂಟ್ಸಿಗೆ ಏನು ಮಾಡಬೇಕು ನೋಡಿ, ಈಗ ಹೇಳ್ಕೊಡ್ತಾ ಇದ್ದೀನಿ. ಕಾಲನ್ನು ತುಂಬ ಮುಂದಕ್ಕೆ ಹೆಜ್ಜೆಯನ್ನು ತಳ್ಳಿ, ಎಷ್ಟು ಸಾಧ್ಯ ಇನ್ನೂ ಮಾಡಿ, ಇನ್ನೂ ಸ್ವಲ್ಪ. ಆಗ ಪೇಯ್ನ್ ಬರೋಕ್ಕೆ ಶುರುವಾಗುತ್ತೆ. ಪೇಯ್ನನ್ನು ನೋಡಿ. ನಿಮಗೆ ಇಲ್ಲಿ ಬರ್ಬೋದು ಅಥವಾ ಆ್ಯಂಕಲ್ ಜಾಯಿಂಟ್ಸ್ ಹತ್ರ ಬರ್ಬೋದು. ಆ ಪೇಯ್ನನ್ನು ನೋಡ್ತಾ ಇರಿ. ಎಂಜಾಯ್ ದ ಪೇಯ್ನ್. ಎಲ್ಲಿವರೆಗೆ ಸಾಧ್ಯ ಅಷ್ಟಕ್ಕೆ ಮಾತ್ರ ಹೋಗಿ, ಓವರ್ಡು ಕೂಡ ಮಾಡಬೇಡಿ. ನೆಕ್ಸ್ಟ್ ಏನು? ವಾಪಸ್ ಬನ್ನಿ. ವಾಪಸ್ ಬಂದಾಗ ಸ್ನೇಹಿತರೆ ನೋಡಿ, ಬಹುಶಃ ನಿಮಗಾಗಲೇ ನನ್ನ ಜೊತೆ ನೀವು ಮಾಡ್ತಾಯಿದ್ರೆ ನಿಮಗೆ ಗೊತ್ತಾಗಿರ್ತದೆ, ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗ್ತೀರಾ. ಸೊ ಈಗ ನೆಕ್ಸ್ಟ್ ಹಿಂದಕ್ಕೆ ಬನ್ನಿ. ಹಿಂದೆ, ಇನ್ನೂ ಹಿಂದೆ, ಇನ್ನೂ ಹಿಂದೆ, ಇನ್ನೂ ಹಿಂದೆ ಎಳಿತಾ ಬನ್ನಿ. ಕಾಲನ್ನು ಸಾಕಷ್ಟು ಎಳಿತಾ ಬನ್ನಿ. ಆಗ ಮತ್ತೆ ನಿಮಗೆ ಪೇಯ್ನ್ ಬರಲಿಕ್ಕೆ ಶುರುವಾಗುತ್ತೆ. ಎಲ್ಲಿ? ಮತ್ತೆ ಕಾಫ್ ಮಸಲ್ಸ್ ಕೆಳಗಡೆ. ಎಂಜಾಯ್ ಮಾಡಿ, ಅನುಭವಿಸಿ. ಏಕೆಂದರೆ ಯಾವಾಗ ಸ್ಟ್ರೆಚ್ ಆಗ್ತದೆ ಆವಾಗಲೇ ರಿಲ್ಯಾಕ್ಸೇಷನ್ ಗೊತ್ತಾಗೋದು. ಆ ಪೇಯ್ನ್ ಆದಮೇಲೆ ಮುಂದೆ ತೊಗೊಂಡೋಗಿ ಮಧ್ಯಕ್ಕೆ ನೋಡಿ. ಈಗ ರಿಲ್ಯಾಕ್ಸ್ ಆಯ್ತಲ್ಲ? ನನ್ನ ಜೊತೆ ನೀವು ಮಾಡ್ತಾಯಿದ್ರೆ ನಿಮಗಿದು ಗೊತ್ತಾಗ್ತಾ ಹೋಗುತ್ತೆ. ಈಗೇನು ಮಾಡಬೇಕು? 5 ಸಲ ಮುಂದೆ, ಸಂಪೂರ್ಣವಾಗಿ ಮುಂದೆ ಪೇಯ್ನ್ ಬರೋ ತನಕ ಮಾಡಿ. ಆಮೇಲೆ ನಿಧಾನವಾಗಿ ಹಿಂದೆ ತೊಗೊಂಬನ್ನಿ. ಮತ್ತೆ ಪೇಯ್ನ್ ಬರೋ ತನಕ ಮಾಡಿ. ಇನ್ಹೇಲ್, ಎಕ್ಸೇಲ್ ಮಾಡ್ತಾ ಹೋಗಿ. 5 ರೌಂಡು ಮಾಡ್ತಾ ಹೋಗಿ. ನಿಧಾನವಾಗಿ ಮಾಡಿ. ಇದು ಸಮಯ ಇದ್ದರೆ ಹೆಚ್ಚಿಗೆ ಕೂಡ ಮಾಡಬಹುದು. ಆ್ಯಂಕಲ್ ಜಾಯಿಂಟ್ಸ್ಗೋಸ್ಕರ ಮಾಡಿರುವಂತಹ ವಿಚಾರ ಇದು. ಅದಾದ ಮೇಲೆ ನೆಕ್ಸ್ಟ್ ಜಾಯಿಂಟ್ ಬರೋದು ನಮ್ಮದು ನೀ. ಈ ನೀಗೋಸ್ಕರ ಏನು ಮಾಡಬೇಕು ನೋಡಿ. ಮಕ್ಕಳು ಸಾಮಾನ್ಯವಾಗಿ ಆನಂದವಾಗಿರಬೇಕಾದ್ರೆ ಹೆಂಗೆ ಅವ್ರಿಗೇನಾದ್ರು ಮಧ್ಯದಲ್ಲಿ ಸಮಸ್ಯೆ ಆದರೆ ಗಲಾಟೆ ಮಾಡ್ಬೇಕಾದ್ರೆ ಹೀಗೆ ಮಾಡ್ತಾರೆ, ನೀವು ನೋಡಿರ್ಬೋದು. ಸೊ ನಾವೆಲ್ಲ ಏನಾಗಬೇಕು? ಯೋಗ ಮಾಡಬೇಕಾದ್ರೆ, ಯೋಗಾಸನ ಮಾಡಬೇಕಾದ್ರೆ ಮಕ್ಕಳಾಗಬೇಕು. ಸೊ ಮಕ್ಕಳ ಥರ ಚೆನ್ನಾಗಿ ಮಾಡಿ, ಚೆನ್ನಾಗಿ ಫ್ಲಾಪಿಂಗ್, ಜೋರು ಜೋರು ಜೋರು, ಎಷ್ಟು ಜೋರು ಸಾಧ್ಯ ಅಷ್ಟು ಜೋರಾಗಿ. ಅಂದರೆ ನಿಮಗೆ ಆಗುವಷ್ಟು. ವಯಸ್ಸಾದವರಿದ್ದರೆ ಈ ಟಿ ವಿಯನ್ನು ನೋಡ್ತಾ ನಿಧಾನಕ್ಕೆ ಮಾಡಿ, ಅಂದರೆ ನಿಧಾನ, ಈ ಥರ ಎಷ್ಟಾಗುತ್ತೆ ಅಷ್ಟೇ ಮಾಡಿ. ಅದನ್ನು ಮಾಡಿದ ಮೇಲೆ ಚೆನ್ನಾಗಿ ನೆಕ್ಸ್ಟ್ ಏನು ಮಾಡಬೇಕು? ನಾವು ಒತ್ತುವುದನ್ನು ಮಾಡಬೇಕು. ಒಂದು ಕಾಲನ್ನು ಸ್ಟ್ರೈಟಾಗಿಟ್ಟು ಮತ್ತೊಂದು ಕಾಲನ್ನು ಮಡಚಿ ನಮ್ಮ ಗದ್ದವನ್ನು ನಮ್ಮ ನೀಗೆ ಟಚ್ ಮಾಡಬೇಕು. ಹೀಗೆ 1 2 ಈ ಥರ ನಾವು 5 ಸಲವನ್ನು ಮಾಡಬೇಕು. 5 ಸಲ ನಾವು ಮಾಡಿದಾಗ ಒಂದು ಕಾಲ ಆಯಿತು. ಅದೇ ತರಹ ಮತ್ತೊಂದು ಕಾಲನ್ನು 5 ಸಲ ಮಾಡಬೇಕು. ಆದರೆ ಇಲ್ಲಿ ಮುಖ್ಯವಾಗಿ ನೋಡಬೇಕಾಗಿರೋದು, ಈ ಕಾಲನ್ನು ಮಡಿಸಿದಾಗ ಹೊಟ್ಟೆ ಒಳಗಡೆ ಹೋಗ್ತದೆ. ಹೊಟ್ಟೆ ಮೇಲೆ ಪ್ರೆಷರ್ ಬರೋದನ್ನು ಅನುಭವಿಸ್ಬೇಕು, ಅಬ್ಸರ್ವ್ ಮಾಡಿ ನೋಡಬೇಕಾಗುತ್ತೆ. ಸೊ 5 ಸಲ. ಅದಾದಮೇಲೆ ಮತ್ತೊಂದು ಕಾಲು. ಹೀಗೆ ಮಾಡೋದ್ರಿಂದ ನಮಗೆ ನೀ ಪೇಯ್ನ್ಸ್ಗೆ ಒಳ್ಳೆಯದಾಗುತ್ತೆ.
ಇದಾದಮೇಲೆ ಮತ್ತೆ ನೀ ಪೇನಿಗೋಸ್ಕರನೇ ಅಥವಾ ನೀ ಜಾಯಿಂಟಿಗೋಸ್ಕರನೇ ಮಾಡಬೇಕಾಗಿರೋದು ಕಾಲನ್ನು ಮಡಿಚಿಬಿಟ್ಟು ಪಾದವನ್ನು ಎಡತೊಡೆಯ ಮೇಲೆ ಇಟ್ಕೊಂಡು ಬಲಗಾಲನ್ನು ಚೆನ್ನಾಗಿ ಮೂವ್ ಮಾಡುವಂಥದ್ದು. ನೋಡ್ಕೊಳ್ಳಿ, ಈ ಥರ ಎಷ್ಟು ಸಾಧ್ಯ ಅಷ್ಟು ಸಾಧ್ಯ ಮಾಡಿ. ಭೂಮಿಗೆ ಟಚ್ ಆದರೆ ಬಹಳ ಒಳ್ಳೆಯದು, ಶಬ್ದ ಬರ್ತಾ ಇದ್ದರೆ ಇನ್ನೂ ಒಳ್ಳೆಯದಾಗ್ತದೆ. ನೋಡ್ಕೊಳ್ತಾ ಇರಿ. ಇದು ಎಷ್ಟು ಸಾಧ್ಯ ಅಷ್ಟು ಮಾಡ್ತಾ ಹೋಗಿ. 1 ನಿಮಿಷ 2 ನಿಮಿಷ ಎಷ್ಟಾಗುತ್ತೋ ಅಷ್ಟು ಮಾಡಿ. ಅದಾದಮೇಲೆ ಏನು ಮಾಡಬೇಕು, ಮತ್ತೆ ನಿಧಾನವಾಗಿ ತೆಗೆದು ಮತ್ತೆ ಗದ್ದ ಮತ್ತು ನೀವು ಒಟ್ಟಿಗೆ ಇತ್ತು 1 ಬಿಟ್ಟಾಗ ಮತ್ತೆ ಭೂಮಿಯನ್ನು ಟಚ್ ಮಾಡಬೇಕು. 2 3 4 ಈ 5 ಸಲ ಮಾಡಿದ ಮೇಲೆ ಮಾಡಿ ಎಡಗಾಲನ್ನು ಮಡಚಿ ಬಲ ತೊಡೆಯ ಮೇಲಿಟ್ಟು ಮತ್ತೆ ಇದೇ ಥರ ಫ್ಲಾಪಿಂಗನ್ನು ಶುರು ಮಾಡಿ. ಫ್ಲಾಪಿಂಗ್ ಅಂದರೆ ಭೂಮಿಗೆ ಟಚ್ ಆಗಬೇಕು. ಕೆಲವ್ರಿಗೆ ಆಗೋದೇ ಇಲ್ಲ, ಹಿಂಗೆ ಇರ್ತದೆ. ಪರವಾಗಿಲ್ಲ, ನೀವು ಮಾಡಲಿಕ್ಕೆ ಶುರು ಮಾಡಿ. ಮಾಡ್ತಾ 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 ಅದು ನಿಧಾನವಾಗಿ ಭೂಮಿಯನ್ನು ಟಚ್ ಮಾಡೋ ಅಷ್ಟು ಬರ್ತದೆ. ನಿರಂತರವಾಗಿ ಅಭ್ಯಾಸವನ್ನು ಮಾಡೋದೇ ಯೋಗಾಭ್ಯಾಸ. ಇದಾದ ಮೇಲೆ ನಿಧಾನಕ್ಕೆ ಮತ್ತೆ 1 ನಿಮ್ಮ ಗದ್ದವನ್ನು ನಿಮ್ಮ ನೀಗಿ ಟಚ್ ಮಾಡಿಸಿ 1 ಮತ್ತೆ ಬಿಡಿ, ಮತ್ತೆ ತಗೊಳ್ಳಿ. ಈ ಥರ 5 ಸಲ ಮಾಡಬೇಕಾಗ್ತದೆ ಮಿನಿಮಮ್. 3 4 5 ಹೀಗೆ ಮಾಡಿದ ಮೇಲೆ ಮತ್ತೆ ಸ್ಟ್ರೈಟಾಗಿ ಮಾಡ್ಕೊಳ್ಳಿ. ಇದೆಲ್ಲ ನೀವು ಮಾಡಿದ್ದು ನಮ್ಮ ನೀಗಳಿಗೋಸ್ಕರ. ಇದಾದಮೇಲೆ ನೆಕ್ಸ್ಟ್ ಏನು, ನಮ್ಮ ಹಿಪ್ಸಿಗೋಸ್ಕರ ಮಾಡುವಂಥದ್ದು. ಇದು ಹಿಪ್ಸ್ಗೋಸ್ಕರ ಮಾಡುವಂಥದ್ದು. ನಿಧಾನವಾಗಿ ನೋಡ್ಕೊಳ್ಳಿ. ನಿಮ್ಮ ಕಾಲನ್ನು ತೆಗೆದು ಮಗುವನ್ನು ಹಿಡ್ಕೊಂಡು ಹಾಗೆ ಇಟ್ಕೊಂಡು ನಿಧಾನವಾಗಿ ಮೂವ್ ಮಾಡಬೇಕು ಎಡಕ್ಕೆ ಬಲಕ್ಕೆ. ಈ ಥರ ಮಾಡಿದಾಗ ನೀವು ಅಬ್ಸರ್ವ್ ಮಾಡಬೇಕು ನಿಮ್ಮ ಹಿಪ್ ಭಾಗದಲ್ಲಿ ಮೂಮೆಂಟ್ಸ್ ಆಗ್ತಾ ಇದೆಯಾ ಅಂತ. ಇಟ್ಸ್ ಎ ಬಾಲ್ ಆ್ಯಂಡ್ ಸಾಕೆಟ್ ಟೈಪ್ ಆಫ್ ಸ್ಕೆಲಿಟಲ್ ಪಾಯಿಂಟ್ ಜಾಯಿಂಟ್. ಅದನ್ನು ಮೂವ್ ಆಗ್ತಾ ಇರೋದನ್ನು ಅನುಭವಿಸಿ ನೋಡಬೇಕು. 1-2 ನಿಮಿಷ ಇದನ್ನು ಮಾಡಬಹುದು. ನಿಧಾನವಾಗಿ ಮಾಡಿ. ನೆಕ್ಸ್ಟು ಇದಾದ ಮೇಲೆ ಈ ಕಾಲಿನ ಹಿಪ್ ಜಾಯಿಂಟಿಗೋಸ್ಕರ ಮಗುವಂತರ ಇಟ್ಕೊಂಡು ಇದನ್ನು ಮೂಮೆಂಟನ್ನು ಮಾಡ್ತಾ ಹೋಗಬೇಕು. ಎಷ್ಟು ಸಾಧ್ಯ ಅಷ್ಟು ಎತ್ತಿಬಿಟ್ಟು ಮಾಡಿ, ನಿಧಾನವಾಗಿ ಮಾಡಿ. ಮಾಡ್ತಾ ಇರಿ 2 ಮಿನಿಟ್ಸ್. ಇದಾದಮೇಲೆ ಕೆಳಗಡೆ ಇಡಿ. ಈಗ ನಾವು ನಮ್ಮ ಕಾಲಿನ ತುದಿಯಿಂದ ನಮ್ಮ ಸೊಂಟದವರೆಗೆ ಹಿಪ್ವರೆಗೆ ಒಂದಷ್ಟು ಎಕ್ಸಸೈಸನ್ನು ಮಾಡಿದ್ದೀವಿ. ನಾವು ಈ ಲೂಸಿಂಗ್ ಎಕ್ಸಸೈಸ್ ಅಂತ ಇದಕ್ಕೆ ಹೇಳ್ತೀವಿ, ಅಥವಾ ಶೀತಲೀಕರಣ ವ್ಯಾಯಾಮ ಅಂತ ಹೇಳ್ತೀವಿ. ಇದೆಲ್ಲ ಮಾಡಿದ ಮೇಲೆ ನೆಕ್ಸ್ಟ್ ಮಾಡಬೇಕಾಗಿರುವಂಥದ್ದು ಬಟರ್ಫ್ಲೈ. 2 ಕಾಲನ್ನು ಕೂಡ ಭೂಮಿಗೆ ಟಚ್ ಮಾಡಿಸಿ ಮಾಡುವಂಥ ಇರೋದು. ಇದನ್ನು ಮಾಡ್ತಾ ಇರಬೇಕು. ಅಬ್ಸರ್ವ್ ಮಾಡ್ತಾ ಇರಿ. ಅಗೈನ್ ಇಟ್ ಈಸ್ ವರ್ಕಿಂಗ್ ಆನ್ ಯುವರ್ ಹಿಪ್ ಜಾಯಿಂಟ್ಸ್. ಇದನ್ನು ಮಾಡಿದ ಮೇಲೆ ನಿಮ್ಮ ದೇಹ ಹೇಗಿದೆ ಅನ್ನೋದನ್ನು ಟೆಸ್ಟ್ ಮಾಡಲಿಕ್ಕೋಸ್ಕರ ಒಂದು ಸಣ್ಣ ನಾನು ವಿಚಾರವನ್ನು ಹೇಳ್ಕೊಡ್ತೀನಿ. ಉಸಿರು ಬಿಡ್ತಾ ನಿಧಾನವಾಗಿ ನಿಮ್ಮ ತಲೆಯನ್ನು ನಿಮ್ಮ ಕಾಲಿಗೆ ಟಚ್ ಮಾಡಿಸಿ ಪ್ರಯತ್ನ ಮಾಡಿ. ಒಂದೇ ದಿವಸಕ್ಕೆ ಆಗದೆ ಹೋದರೆ ಪ್ರಯತ್ನ ಬಿಡಬೇಡಿ. ಪ್ರಯತ್ನ ಸಂಪೂರ್ಣವಾಗಿ ಮಾಡ್ತಾ ಇರಿ. ನನಗೆ ನನ್ನ ಸಾಧನೆಯಿಂದ ಆಗಿದೆ, ಸೊ ನಿಮ್ಮ ಸಾಧನೆಯಿಂದ ನಿಮಗಾಗುತ್ತೆ. ರೆಗ್ಯುಲರಾಗಿ ಮಾಡ್ತಾ ಇರೋದಾಗುತ್ತೆ. ಎಷ್ಟಾಗುತ್ತೋ ಅಷ್ಟೇ ಮಾಡಿ. ಇವತ್ತು ಇಷ್ಟ ಆದರೆ ಅಷ್ಟೇ ಮಾಡಿ, ಆದರೆ ಉಸಿರನ್ನು ಬಿಡ್ತಾ ಪ್ರಯತ್ನ ಮಾಡಿ. ಹಾಗೆ ಉಸಿರನ್ನು ಬಿಡ್ತಾ ಪ್ರಯತ್ನ ಮಾಡಿದ ಹಾಗೆ ವಾರದಿಂದ ವಾರಕ್ಕೆ ಇಂಪ್ರೂವ್ಮೆಂಟ್ ಆಗಿ 1 ದಿವಸಕ್ಕೆ ನೀವು ಈ ಥರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಾನು ಕೆಲವು ಸಲ ತೋರಿಸ್ತೀನಿ. ಇದಾಗದೆ ಹೋದರೆ ಮತ್ತೇನು ಮಾಡಬಹುದು ಅಂತ. ಇಟ್ಸ್ ಓನ್ಲಿ ಟ್ವಿಸ್ಟಿಂಗ್ ಆಫ್ ಆಲ್ ದ ಪಾರ್ಟ್ಸ್ ಆಫ್ ದ ಬಾಡಿ, ದ್ಯಾಟ್ ಈಸ್ ಆಸನ. ನನಗೆ ಒಂದು ಗೊತ್ತಾಗಿರೋದನ್ನು ಹೇಳ್ಕೊಡ್ತೀನಿ. ಈ ಕಾಲ ಮೇಲೆ ಕೂತ್ಕೊಳ್ಳಿಕ್ಕಾಗುತ್ತಾ? ಪ್ರಯತ್ನ ಮಾಡಿ. ಹೇಗೆ? ಬಹಳ ಕಷ್ಟ ಆಗ್ತದೆ ಬಿಗಿನಿಂಗಲ್ಲಿ. ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ, ನಾನೇ ಹೇಳ್ತಾ ಇದ್ದೀನಿ. ಆದರೆ ನಿಧಾನವಾಗಿ ಅಭ್ಯಾಸವನ್ನು ಮಾಡ್ತಾ ಇದ್ದಾಗ ಡೆಫಿನೆಟಾಗಿ ನೀವು ಮಾಡಬಹುದು. ಸೊ ಇದನ್ನು ಮಾಡೋಕ್ಕಾದರೆ ಮಾಡಿ, ಮಾಡೋಕ್ಕಾಗದೇ ಇದ್ದರೆ ತೊಂದರೆ ಇಲ್ಲ. ನಿರಂತರ ಅಭ್ಯಾಸ ಆಗಲಿ, ಆಮೇಲೆ ಆಗ್ತದೆ. ಇದಾಗದೆ ಹೋದರೆ ಅಟ್ಲೀಸ್ಟ್ ಮಿನಿಮಮ್ ಈ ಆಸನವನ್ನು ಮಾಡಿ. ಇದಕ್ಕೆ ಮಲ್ಲಾಸನ ಅಂತ ಹೇಳ್ತೀವಿ. ಆದರೆ ಕೂತ್ಕೊಳ್ಳೋದು ಮುಖ್ಯ ಆಸನದ ಹೆಸರಿಗಿಂತ. ಈ ತರಹ ಕೂತ್ಕೊಳ್ಳೋದನ್ನು ಅಭ್ಯಾಸ ಮಾಡಿ. ನಿಮಗೆ ಬಹುಶಃ ಒಂದು ಜ್ಞಾಪಕ ಆಗಬಹುದು, ಹಿಂದಿನ ಕಾಲದಲ್ಲಿ ಅಥವಾ ಈಗಲೂ ಕೂಡ ಇಂಡಿಯನ್ ಟಾಯ್ಲೆಟ್ಸ್ ಜ್ಞಾಪಕ ಆಗಬಹುದು. ದಿಸ್ ಇಸ್ ದ ರೀಸನ್.
ಅದರಿಂದ ಬಹಳಷ್ಟು ಕೂಡ ಕಾನ್ಸ್ಟಿಪೇಷನ್ಗೆ ಅನುಕೂಲ ಆಗ್ತದೆ. ಈ ಥರ ಇರೋದಲ್ಲದೆ ಇನ್ನು ಮುಂದಕ್ಕೆ ಸಾಧ್ಯವಾದರೆ ಈ ಜಂಪಿಂಗನ್ನು ಮಾಡಬಹುದು, ಇರೋ ಕಡೆನೇ ಮಾಡಬಹುದು ಅಥವಾ ಮುಂದೆ ಕೂಡ ಹೋಗಿ ಮಾಡಬಹುದು. ಇದು ನಾವು ಮಾಡುವಂತಹ ಕಾಲಿನವರೆಗೆ, ಅಂದರೆ ಕಾಲಿನಿಂದ ತುದಿಯಿಂದ ಸೊಂಟದವರೆಗೆ ಮಾಡಬೇಕಾಗಿರುವಂತಹ ಲೂಸನಿಂಗ್ ಎಕ್ಸಸೈಸಸ್ ಅಥವಾ ಶೀತಲೀಕರಣ ವ್ಯಾಯಾಮಗಳು. ನಾವು ಸೊಂಟದವರೆಗೆ ಮಾತ್ರ ಮಾಡಿದ್ವಿ. ಇನ್ನು ಮುಂದಕ್ಕೆ ನಾವು ಮಾಡಬೇಕಾಗಿರೋದು ಬೇರೆ ಬೇರೆ ಅಂಗಾಂಗಗಳಿಗೆ. ಇದೇ ರೀತಿ ಈಗ ನಾವು ಕೈಯನ್ನು ನೋಡೋಣ. ಈಗ ಕಾಲಿಂದ ಆದಮೇಲೆ ಕೈಯಿಂದ ಕೂಡ ಅದೇ ರೀತಿ ಮೊದಲನೇದನ್ನು ಅಂದರೆ ಮೊದಲನೆಯ ಜಾಯಿಂಟ್ ಏನಿದೆ ಅದನ್ನು ಮಾತ್ರ ಬೆಂಡ್ ಮಾಡಿ 5 ಸಲ ಇನ್ಹೇಲ್ ಎಕ್ಸೆಲ್ 5 ಸಲ ಮಾಡಬೇಕು. ಅದಾದಮೇಲೆ ಎರಡನೇದು 5 ಸಲ 1 2 3 4 5. ಇದಾದಮೇಲೆ ನೆಕ್ಸ್ಟ್ 1 2 3 4 5 ಇಲ್ಲಿವರೆಗೆ ಆಯಿತು. ಇದು ನೆಕ್ಸ್ಟ್ ಯಾವುದು? ರಿಸ್ಟ್ಗೇನು 1 2 3 4 5. ಆದರೆ ಇದರಲ್ಲಿ ವೆರೈಟೀಸ್ ಮಾಡ್ಬೋದು, ಅದನ್ನು ನೋಡ್ಕೊಳ್ಳಿ. 1 2 3 4 5. ನೆಕ್ಸ್ಟ್ ಏನು? ಇದರಲ್ಲಿ ವಿಭಿನ್ನವಾಗಿ ಮಾಡ್ಬೋದು. 1 2 3 4 5 ರಿವರ್ಸ್ 1 2 3 4 5. ಇದರಲ್ಲಿ ಬೇಕಾದಷ್ಟು ರೀತಿ ಮಾಡಬಹುದಾಗಿದೆ. ಆದರೆ ಸ್ನೇಹಿತರೆ, ಇದನ್ನು ಮಾಡೋದಕ್ಕೆ ಮುಂಚೆ ನಮ್ಮ ಕೈ ಹೇಗಿದೆ ಅನ್ನೋದನ್ನು ಒಂದು ಫಾರ್ಮೇಷನನ್ನು ನೋಡ್ಕೋಬೇಕು. ನೋಡಿ, ನೀವೇ ಅನುಭವಿಸ್ಬೋದು, ನೀವೇ ನೋಡ್ಬೋದು. ನಮ್ಮ ಕೈನಲ್ಲಿ ಏನೋ ಒಂದು ಒಳ್ಳೆ ವಿಚಾರ ಇದೆ ಅಥವಾ ಮ್ಯಾಜಿಕ್ ಥರ ಇದೆ ಅಂದರೆ ನೋಡಿ, ಹೀಗೆ ತಿರುಗಿಸಿ ನೋಡಿ. ಏನಾದರೂ ಗೊತ್ತಾಗ್ತಾ ಇದೆಯಾ? ನೋಡ್ಕೊಳ್ಳಿ. ನೀವು ಮಾಡ್ತಾ ಇದ್ರೆ ನನ್ನ ಜೊತೆ ಅನುಭವಿಸಿ ನೋಡಿ ಏನಿದೆ ಇದರಲ್ಲಿ. ಗೊತ್ತಾಗದೆ ಹೋದರೆ ಹೇಳ್ಬಿಡ್ತೀನಿ. ಇಲ್ಲಿಂದ ಇಲ್ಲಿಯವರೆಗೆ 180 ಡಿಗ್ರೀಸ್ ಚೇಂಜ್ ಆದರೆ ಇಲ್ಲಿಂದ ಇಲ್ಲಿಗೆ 90 ಡಿಗ್ರೀಸ್ ಚೇಂಜ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ 0 ಡಿಗ್ರಿ. ನೋಡ್ಕೊಳ್ಳಿ, ನಿಮ್ಮ ಕೈಯಿಂದ ಮಾಡಿ ನೋಡ್ಕೊಳ್ಳಿ. ನನ್ನನ್ನು ನೋಡೋಕ್ಕೆ ಹೋಗಬೇಡಿ, ಆದಷ್ಟು ನಿಮ್ಮದನ್ನು ನೋಡಿ ಗೊತ್ತಾಗ್ತದೆ. ಸೊ ಅದೇ ರೀತಿ ಒಂದೊಂದು ಅಂಗಾಂಗವನ್ನು ಕೂಡ ನಮಗೆ ಆ ಸೃಷ್ಟಿನಲ್ಲಿ ಆ ಥರ ಬಂದಿರೋದನ್ನು ಅಬ್ಸರ್ವ್ ಮಾಡಬೇಕು. ನೋಡಿ, ಇಲ್ಲಿಗೆ ನಮಗೆ ಒಂದು ಮೂಮೆಂಟ್ಸ್ ಜಾಸ್ತಿ ಆಯಿತು. ಯಾವ ರೀತಿ ಬೇಕಾದ್ರೂ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಈ ಥರನೂ ಮಾಡ್ಬೋದು. 1 2 3 4 5 1 2 3 4 5. ಬೇಕಾದಷ್ಟು ಯಾವ ರೀತಿ ಬೇಕೋ ಆ ರೀತಿನೆಲ್ಲ ಇದಕ್ಕೆ ಒಂದು ಸ್ಟ್ರಕ್ಚರ್ನ ಅಥವಾ ಒಂದು ಲೂಸನಿಂಗ್ನ ನಾವು ಮಾಡ್ತಾ ಹೋದರೆ ನಮಗೆ ಇನ್ ದ ಲಾಂಗ್ ರನ್ ವಿ ಗೆಟ್ ಲಾಟ್ ಆಫ್ ಬೆನಿಫಿಟ್ಸ್ ಫಾರ್ ಆರ್ಥ್ರೈಟಿಸ್. ಇದೆಲ್ಲ ಪ್ರಿವೆಂಟಿವ್. ನೆಕ್ಸ್ಟ್ ಏನು? ಇದಾದ ಮೇಲೆ ಬರುವಂಥದ್ದು ಇದು ಪ್ಲಸ್ ಇದು ಒಟ್ಟಿಗೆ ಸೇರಿ ಮಾಡ್ಬೋದು. ಅಂದರೆ ನೋಡಿ, ಹೀಗಿಟ್ಕೊಂಡು ಉಸಿರನ್ನು ಬಿಡ್ತಾ ಕೈನ ಚೆಲ್ಲಬೇಕು. ಈಗ ಇದಕ್ಕೂ ವರ್ಕ್ ಆಗ್ತಿದೆ, ಇದಕ್ಕೂ ವರ್ಕ್ ಆಗ್ತಿದೆ, ಇದಕ್ಕೂ ವರ್ಕ್ ಆಗ್ತಿದೆ ಕಂಪ್ಲೀಟಾಗಿ. ಇದನ್ನು ನೀವು ಒಂದು 2 ನಿಮಿಷ ಮಾಡಬಹುದು ನೋವಿದ್ದಾಗ. ಯಾಕೆಂದರೆ ಕೈನಲ್ಲಿ ಬಹಳಷ್ಟು ಕೆಲಸವನ್ನು ಮಾಡ್ತೀವಿ, ಅದಕ್ಕೋಸ್ಕರ ಇದನ್ನು ಜಾಸ್ತಿಯನ್ನು ಮಾಡಿ. ಇದರ ನೆಕ್ಸ್ಟ್ ಏನು? ನಮಗೆ ಶೋಲ್ಡರ್. ನೋಡಿ, ಒಂದೊಂದು ಕೂಡ ಒಂದೊಂದು ಅದ್ಭುತವಾದಂತಹ ಸೃಷ್ಟಿನಲ್ಲಿ ಇದರದ ಒಂದು ಚಿತ್ರಣ ಆಗಿದೆ. ಹೇಗೆ ನೋಡಿ, ಇದನ್ನು ನಾವು ಹೀಗೆ ಬೆಂಡ್ ಮಾಡ್ಬೋದು, ಹಿಂದಕ್ಕೂ ಬೆಂಡ್ ಮಾಡ್ಬೋದು. ಆದರೆ ಇಲ್ಲಿಗೆ ಬಂದಾಗ ಮುಂದಕ್ಕೆ ಮಾತ್ರ ಬೆಂಡ್ ಮಾಡ್ಬೋದು, ಹಿಂದಕ್ಕೆ ಬೆಂಡ್ ಮಾಡೋಕ್ಕಾಗಲ್ಲ. ಯಾತಕ್ಕೋಸ್ಕರ ಮಾಡಿದ್ದಾನೆ? ಸ್ವಲ್ಪ ಯೋಚನೆ ಮಾಡಿ, ಮತ್ತೆ ಯಾವಾಗಲಾರು ಸಮಯ ಬಂದಾಗ ಹೇಳ್ತೀನಿ. ಇದನ್ನೆಲ್ಲ ಯೋಚನೆ ಮಾಡ್ತಾ ಇರಬೇಕು. ನೆಕ್ಸ್ಟ್ ಏನು? ಇಲ್ಲಿಂದ ಇಲ್ಲಿಗೆ ಬಂದಾಗ ಇಲ್ಲಿ ಬಾಲ್ ಆ್ಯಂಡ್ ದ ಸಾಕೆಟ್ ಅಂತ ಹೇಳ್ತೀವಿ, ಆ ಥರ ಜಾಯಿಂಟ್ ಇದೆ ಇಲ್ಲಿ. ಅದಕ್ಕೋಸ್ಕರ ನೋಡಿ, ಹೇಗೆ ಬೇಕಾದ್ರೂ ತಿರುಗಿಸ್ಬೋದು. ಆದರೆ ಇಲ್ಲಿ ತಿರ್ಗಿಸೋಕ್ಕಾಗಲ್ಲ, ಇಷ್ಟೇ, ವೆರಿ ಲಿಮಿಟೆಡ್ ಮೂಮೆಂಟ್. ಇದು ಹಾಗೆ ಮಾಡಿ 1 2 3 4 5 ರಿವರ್ಸ್ ಅಗೇನ್ 1 2 3 4 5. ಅದೇ ರೀತಿ ಎಡಗೈಯನ್ನು ಮಾಡಬೇಕು. ಏನು? 1 2 3 4 5. ಇದನ್ನು ರಿವರ್ಸ್ ಕೂಡ ಮಾಡಬೇಕು. 1 2 3 4 5. ಇಲ್ಲಿವರೆಗೆ ಆಯಿತು, ಕೈಯಿಂದೆಲ್ಲ ಆಯಿತು. ನೆಕ್ಸ್ಟ್ ಏನು ಮಾಡ್ಬೋದು? ಈ ಕೈಗಳಿಗೆ ಅಟ್ಯಾಚ್ ಆಗಿರುವಂತಹ ಮೇಲ್ಗಡೆ ಇರುವಂಥದ್ದು, ಅದಕ್ಕೇನು ಮಾಡಬೇಕು ನೋಡ್ಕೊಳ್ಳಿ. 1 2 3
4 5. ನೋಡಿ ಇದ್ರದ್ದು ಎಫೆಕ್ಟ್ ಎಲ್ಲಾಗ್ತಿದೆ ನೋಡ್ಕೊಳ್ಳಿ. ಮತ್ತು ರಿವರ್ಸ್ 1 2 3 4 5. ಇದನ್ನೆಲ್ಲ ಮಾಡಬೇಕಾದ್ರೆ ನಿಧಾನವಾಗಿ ನಾವು ಮಾಡಬೇಕಾಗ್ತದೆ. ಅಕಸ್ಮಾತ್ ನಿಮಗೆ ವಯಸ್ಸಾಗಿದ್ದರೆ, ಮೂಮೆಂಟ್ಸ್ ಕಡಿಮೆ ಇದ್ದರೆ ನಿಧಾನ ಮಾಡಿ. ಹೇಗೆ ನೋಡಿ, ಇದನ್ನೇ ಅಥವಾ ರಿವರ್ಸ್ ಮಾಡಬೇಕಾದ್ರು ಅದೇ ಥರ ನಿಧಾನವಾಗಿ ಮಾಡಿ. ಹೀಗೆ ಮಾಡಿದಾಗ ನಿಮ್ಮ ಈ ಭಾಗದಲ್ಲಿ ನಿಮಗೆ ಅದರ ಪರಿಣಾಮವನ್ನು ಕಾಣಬಹುದು. ಇದನ್ನೆಲ್ಲ ಮಾಡಿದಾಗ ನಿಮಗೆ ಒಂದು ರಿಲ್ಯಾಕ್ಸೇಷನ್ ಆಗುತ್ತೆ. ಸ್ಟ್ರೆಸ್ ಇರೋದಂಥದ್ದು ಕೈನಲ್ಲಿ. ನಾವು ಕಾಲಿಗೆ ನೋಡಿದ್ವಿ, ಕೈಗೆ ನೋಡಿದ್ವಿ. ಈಗ ಕುತ್ತಿಗೆಯ ಭಾಗಕ್ಕೆ ಬರೋಣ. ಕುತ್ತಿಗೆಯ ಭಾಗ ನಿಮಗೆ ಗೊತ್ತಿರೋ ಹಾಗೆ ತಲೆ ಮತ್ತು ದೇಹಕ್ಕೇರುವಂತಹ ಸೇತುವೆ ಇದು. ಇದಕ್ಕೇನು ಮಾಡಬೇಕು ನೋಡ್ಕೊಳ್ಳಿ. ನಿಧಾನವಾಗಿ ಎಡಕ್ಕೆ ಬನ್ನಿ, ನಿಧಾನವಾಗಿ ಬಲಕ್ಕೆ ಬನ್ನಿ. ಉಸಿರು ತಗೊಳ್ತಾ ಒಂದು ಕಡೆ, ಉಸಿರು ಬಿಡ್ತಾ ಇನ್ನೊಂದು ಕಡೆ. ನಿಧಾನವಾಗಿ ಎಲ್ಲಿವರೆಗೆ ಅಂದರೆ ನಿಮ್ಮ ಭುಜದ ತನಕನೂ ಕೂಡ ಬರೋ ಹಾಗೆ ಮಾಡ್ತಾ ಹೋಗಿ. ಹೀಗೆ 5 ಸಲ ಒಂದು ಮಾಡಿದಾಗ ನಿಮಗೆ ಸಾಕಾಗ್ತದೆ. ಇದನ್ನು ನೀವು ಯೋಚನೆ ಮಾಡಿ ನಿಧಾನವಾಗಿ ಮಾಡಿ. ಇದನ್ನು ಈ ಒಂದು ನಮ್ಮ ಬಸವ ವಾಹಿನಿಯಲ್ಲಿ ಬರುವಂತಹ ಯೋಗ ಆರೋಗ್ಯ ಕಾರ್ಯಕ್ರಮವನ್ನು ರೆಗ್ಯುಲರ್ ಆಗಿ ನೋಡ್ತಾ ಇದ್ದರೆ ಬಹಳಷ್ಟು ವಿಚಾರಗಳು ನಿಮಗೆ ಯೋಗ ಆರೋಗ್ಯ ಕಾರ್ಯಕ್ರಮದಲ್ಲಿ ಸಿಗ್ತಾ ಹೋಗ್ತದೆ. ಈ ಒಂದು ಕಾರ್ಯಕ್ರಮವನ್ನು ನೀವು ರೆಗ್ಯುಲರ್ ಆಗಿ ನೋಡ್ತಾ ಹೋದರೆ ಬಹಳಷ್ಟು ಯೋಗ ಆರೋಗ್ಯ ವಿಚಾರಗಳು ನಿಮಗೆಲ್ಲ ಗೊತ್ತಾಗ್ತಾ ಹೋಗ್ತದೆ. ಬಸವ ವಾಹಿನಿಯ ಈ ಒಂದು ಆರೋಗ್ಯ ಯೋಗ ಕಾರ್ಯಕ್ರಮವನ್ನು ನೋಡ್ತಿರುವ ನಿಮ್ಮೆಲ್ಲರೂ ಕೂಡ ಶರಣಾರ್ಥಿ. ಈ ವಾಹಿನಿಯನ್ನು, ಈ ಕಾರ್ಯಕ್ರಮವನ್ನು ಯಾವಾಗಲೂ ನೋಡ್ತಾ ಇರಿ. ಧನ್ಯವಾದ.